ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಸ್ಟರ್ ಬ್ಲಾಗ್ಸ್. ಇವತ್ತು ಬೆಳಗ್ಗೆ ನಾನು ಪೂಜೆ ಮಾಡ್ತಿದ್ದೀನಿ. ಆಮೇಲೆ ಯುಗಾದಿ ಬಂತಲ್ರಿ, ಅದಕ್ಕಂತಂದು ಸ್ವಲ್ಪ ಜಲ್ದಿ ಎದ್ದಿದ್ದೀನಿ ನಾನು. ಯಾಕಂದರೆ ಕಟನ್ಸ್ ಅಷ್ಟು ಕ್ಲೀನ್ ಮಾಡೋದಿದೆ. ನಮ್ಮ ಮನೆ ಗಿಡದ ಒಳಗೆ ಪೂಜಾಕ್ಕೆ ನಾನು ನಮ್ಮ ಮನೆ ಗಿಡದೊಳಗೆ ಬಿಟ್ಟು ಹೂವನ್ನೇ ತೊಗೊತೀನಿ. ಕೆಂಪು ದಾಸವಾಳ ಮತ್ತು ನೋಡಿ ಕಟನ್ಸ್ ಒಗೆದಾಕಿದ್ದೀನಿ. ಮೊದಲೇ ಸ್ನಾನಕ್ಕೆ ಮುಂದೆನೇ ಎಲ್ಲ ಕಟನ್ಸ್ ಒಗೆದು ಗ್ರಿಲ್ ಮೇಲೆ ಹಾಕಿದ್ದೀನಿ. ಆಮೇಲೆ ಇವು ವೈಟ್ ದಾಸವಾಳ ಮನೆ ಹೊರಗಡೆ ಬೆಳೆಸಿದ್ದೀವಿ. ಅಲ್ಲಿ ಬಂದು ಒಂದೇ ಒಂದು ಜಾಸ್ಮಿನ್ ಹೂವು ಆಗಿದೆ, ಮಲ್ಲಿಗೆ ಹೂವು ಒಂದೇ ಬಿಟ್ಟಿದೆ ರೀ. ನಾನು ಕಟ್ ಮಾಡಿದ್ದೀನಿ, ಎಲ್ಲ ಹೂವು ಬರ್ತಾವಂತಂದು ನೋಡಬೇಕು ಮುಂದೆ. ಇಲ್ಲಿ ಬಂದು ನನಗೆ ಆ್ಯಕ್ಚುಲಿ ಪೂಜೆಗೆ ಹೂವು ಮನೆ ಮುಂದೆ ಎಲ್ಲ ಬಿಡ್ತಾವೆ, ಹೊರಗೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಆದರೂ ಫೆಸ್ಟಿವಲ್ ಅಂತ ಬಂದಾಗ ತೊಗೊತಿರ್ತೀನಿ. ಸೇವಂತಿಗೆ ಅಷ್ಟೇ ತೊಗೊತೀನಿ. ಬೆಳಗ್ಗೆ ಎದ್ದು ನೀರೆಲ್ಲ ಕಸಂದು ರಂಗೋಲಿ ಹಾಕಿ ಹೂವು ಹರ್ಕೊಂಡು ಪೂಜೆ ಮಾಡ್ತಿದ್ದೀನಿ. ನನ್ನ ಮಕ್ಕಳು ಇನ್ನೂ ಆಟ ಆಡ್ತಿದ್ದಾವೆ ಅವರಪ್ಪನ ಜೋಡಿ. ಸ್ಕೂಲ್ ಕಳಿಸ್ಬೇಕು. ಆಮೇಲೆ ನಮ್ಮದು ಪೂಜೆ ಅಂದರೂ ಸ್ಟಾರ್ಟ್ ಆಗಿದೆ, ಮುಗೀತಿದೆ. ಪೂಜೆ ಆಗಿದ ತಕ್ಷಣ ನಾಷ್ಟ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಯಾಕಂದರೆ ಎಲ್ಲ ತಾಯಂದ್ರಿಗೂ ಇಷ್ಟೇ ಅಲ್ಲ, ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕಟ್ಟಾಕಿ ತಲೆಯಲ್ಲಿ ಅದನ್ನೇ ಕುಂತಿರುತ್ತೆ. ಪೂಜೆ ಮಾಡ್ತಿದ್ರು ತಲೆಯಲ್ಲಿ ಅದೇ ಓಡ್ತಿರುತ್ತೆ, ಏನು ಮಾಡೋಣ ಏನಿಲ್ಲ ಅಂತಂದು. ನಾನು ಪೂಜೆ ಅಂತೂ ಮುಗಿದಿದೆ. ಆಮೇಲೆ ನಾಷ್ಟಕ್ಕೆ ನಾನು ನೈಟ್ ಪಡ್ಡು ಹಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು. ಆಮೇಲೆ ಇದಕ್ಕೆ ಸ್ಪೆಷಲಾಗಿ ಏನಾರು ಮಾಡಬೇಕಲ್ಲ ಅಂತಂದು ನಾನು, ಯಾಕಂದರೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಇದೆ, ಅದು ಡೈರೆಕ್ಟಾಗಿ ತಿನ್ನಲ್ಲ ಮಕ್ಕಳು. ಅದಕ್ಕಂತಂದು ನಾನು ಏನು ಮಾಡಿದ್ದೀನಿ ಅಂದ್ರೆ ಪಾಲಕ್ನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಮಾಡ್ಲಾ ಪಾಲಕ್ ಮಾಡ್ಲಾ ಅಂದ್ಕೊಂಡ್ರೆ ಪಾಲಕ್ ಮಾಡೋಣ ಬಿಡು, ಅದು ಯಾಕಂದ್ರೆ ಕೆಡುತ್ತಂತಂದು ಪಾಲಕ್ ಕಟ್ ಮಾಡ್ಕೊಂಡಿದ್ದೀನಿ. ಪಾಲಕ್ ಕಟ್ ಮಾಡ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಹೋಗಿಂದ ಈ ಥರ ಬಸ್ಕೊಂಡಿದ್ದೀನಿ. ಆಮೇಲೆ ಒಂದು ಕಡಾಯಲ್ಲಿ ಆಯಿಲ್ ಹಾಕ್ಕೊಂಡು ಅದರೊಳಗೆ ಪಾಲಕ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಕಡೆ ಹಂಚಿನೊಳಗೆ ಚಟ್ನಿ ಮಾಡೋಕ್ಕೆ ನಾನು ತಯಾರು ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎಷ್ಟು ಕೆಲಸ ಇರುತ್ತೆ ಎಲ್ಲ ತಾಯಂದ್ರಿಗೆ. ಮನೆಯಲ್ಲಿ ಮನೆ ಕೆಲಸ ಅಂತಂದ್ರೆ ಚಿಕ್ಕ ವಿಷಯ ಅಲ್ಲ ಅದು. ಚಿಕ್ಕ ಮಕ್ಕಳನ್ನ ನೋಡ್ಕೊಳೋದಂದ್ರೆ ದೊಡ್ಡ ಜವಾಬ್ದಾರಿ ಹೊತ್ಕೊಂಡಂಗೆ ಅದು. ಯಾಕಂದ್ರೆ ಈಗಿನ ಮಕ್ಕಳು ಒಟ್ಟು ಸುಮ್ಮನೆ ಇರೋದಲ್ಲ, ಕಣ್ಣಿಟ್ಟು ನೋಡ್ಕೋಬೇಕಾಗುತ್ತೆ. ನೋಡಿ, ಒಂದು ಕಡೆ ನಾನು ಇದನ್ನು ಚಟ್ನಿ ಮಾಡೋಕ್ಕೆ, ಇನ್ನೊಂದು ಕಡೆ ಪಾಲಕ್ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಅದನ್ನು ಈಗ ಒಂದು ಸ್ವಲ್ಪ ಎಲ್ಲ ಮಿಕ್ಸಿ ಒಳಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಪಾಲಕ್ನ. ಸ್ವಲ್ಪ ಈರುಳ್ಳಿನೇ ಹಾಕ್ತಿದ್ದೀನಿ, ಯಾಕಂದರೆ ಟೇಸ್ಟ್ ಸಂಬಂಧ ಹಾಕ್ತಿದ್ದೀನಿ. ಜೀರಿಗೆ ಸ್ವಲ್ಪ ಹಾಕ್ತಿದ್ದೀನಿ ಪಾಲಕ್ ಒಳಗೆ. ಮಿಕ್ಸಿಗೆ ಹಾಕ್ಕೊಂಡು ಆ ಪೇಸ್ಟನ್ನ ಮತ್ತು ಇದ್ರೊಳಗೆ ಹಿಟ್ಟಿನೊಳಗೆ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ರೆಡಿಯಾಗಿದೆ. ನಾನು ಸ್ವಲ್ಪ ಖಾಲಿ ಹಿಟ್ಟನ್ನು ತೆಗೆದಿಟ್ಟಿದ್ದೀನಿ, ಯಾಕಂದರೆ ಹುಳಿ ಬರುತ್ತಲ್ಲ, ಅದಕ್ಕಂತಂದು ಸಾಲ್ಟ್ ಹಾಕ್ಲಾರ್ದು ತೆಗೆದಿಟ್ಟಿದ್ದೀನಿ. ಈಗ ಪಡ್ಡು ಹಾಕೋಕ್ಕೆ ರೆಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಚಹಾ ಇಟ್ಟಿದ್ದೀನಿ ನಾನು, ಯಾಕಂದರೆ ಬೆಳಗ್ಗೆ ಚಹಾ ಇರಲಿಲ್ಲ ಅಂದರೆ ತಲೆನೋವು ಬರುತ್ತೆ. ನನಗಂತೂ ರೂಢಿ ಐತೆ. ನೀವು ಕುಡ್ತೀರಿ ಅಲ್ಲ ಚಹಾ? ಜಾಸ್ತಿ ಬಿದ್ದುಬಿಡ್ತಿ, ಹಾಕ್ಬಿಟ್ಟು ಸ್ವಲ್ಪ ಹಾಕಿದ್ರೆ ಒಳಗಡೆ ಎಲ್ಲ ಬೆನಿತದೆ ರೀ.
ನಾನು ಜಾಸ್ತಿ ಬಿತ್ತಿದ್ದೆ ಅದು, ಆದರೆ ಫಸ್ಟ್ ಬೆಲ್ಲ ನಡೀತೈತಿ. ಸೆಕೆಂಡ್ ಟೈಮ್ ನಾನು ಚೆನ್ನಾಗಿ ಹಾಕಿದ್ದೀನಿ. ಪಾಲಕ್ ನಿಜ ಹೇಳ್ಬೇಕಂದ್ರೆ ಪಾಲಕ್ ಡೈರೆಕ್ಟ್ಲಿ ಯಾರೂ ತಿನ್ನಲ್ಲ ಮಕ್ಕಳು, ಅದು ತೆಗೆದು ಬಿಸಿ ಹಾಕ್ಬಿಡ್ತಾರೆ. ಆದರೆ ಪಾಲಕ್ ತಿಂದರೆ ಎಷ್ಟು ಬೆನಿಫಿಟ್ಸ್ ಅದೇ ಗೊತ್ತಲ್ರಿ ಎಲ್ಲರಿಗೆ. ಅದಕ್ಕೆ ನಾನು ಈ ಥರ ಮಿಕ್ಸಿ ಒಳಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಹಾಕಿದ್ದೀನಿ. ಹಾಗಿದ್ರೆ ಎಲ್ಲ ಬಾಡಿ ಒಳಗೆ ಹೋಗಿಬಿಡುತ್ತೆ. ನೋಡಿರಿ ನಮ್ಮದು ಚಹಾ ಅಂತ ರೆಡಿಯಾಗಿದೆ. ಬಿಸಿನೀರು ಕುಡ್ತೀನಿ ಇದ್ದ ತಕ್ಷಣ, ಆಮೇಲೆ ಚಹಾ ಕುಡ್ತೀನಿ. ನೋಡಿ ಎಲ್ಲ ಎಷ್ಟು ಗಲೀಜು ಮಾಡಿಟ್ಟಿದ್ದಾರೆ ಮನೇನ. ಇನ್ನೂ ನೋಡ್ಬೇಕ್ರಿ, ಇವತ್ತು ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ಅಷ್ಟು ಗಲೀಜಿಲ್ಲ. ಆಮೇಲೆ ನಾನು ಇದು ಸೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಿನ್ನೆ. ಇವತ್ತು ನಮ್ಮ ಸೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನಮ್ಮ ಬಟ್ಟೆ, ಮಕ್ಕಳ ಬಟ್ಟೆ ಸಣ್ಣ ಪುಟ್ಟ ಇಲ್ಲ ಅದು. ಆಮೇಲೆ ನನ್ನ ಮಗಳು ಬಂದಿದ್ದಾಳೆ ನೋಡಿ, ಇಲ್ಲಿ ಕಲ್ಲಂಗಡಿ ತಿಂದು ಹೋಗ್ತಿದ್ದಾಳೆ ಹೊರಗಡೆ. ಆದರೂ ಬ್ರಷೇ ಮಾಡಿಲ್ಲ ಅವಳು, ಆದರೆ ಡೈಲಿ ಬ್ರಷ್ ಮಾಡಿ ತಿಂತಿರ್ತಾಳೆ. ಇವತ್ತು ಯಾಕೋ ಹಂಗೆ ಒಂದೊಂದು ಬಾಯಿಗೆ ಹಾಕ್ಕೊಳ್ಳಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಪಡ್ಡಂತೂ ರೆಡಿಯಾಗಿದ್ದಾವೆ. ಈಗ ಅವ್ರಿಗೆ ಜಳಕ ಮಾಡಿಸ್ಬೇಕು ನನ್ನ 3 ಮಕ್ಕಳಿಗೆ. ನನ್ನ ಮಗ ಅಂತರೂ ಒಟ್ಟೆ ಸುಮ್ಮನಿರಂಗಿಲ್ಲ, ಅವನು ಫಸ್ಟ್ ಇರ್ತಾನೆ ಜಳಕ ಮಾಡೋಕ್ಕೆ. ಸ್ವಲ್ಪ ಸೌಂಡ್ ಬಂತಂದ್ರೆ ಬಾತ್ರೂಮ್ ಸೌಂಡು ಓಡೇ ಬಂದುಬಿಡ್ತಾನವ. ನೋಡಿ ಬ್ರಷ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಅವರಿಬ್ಬರಿಗೆ. ನನ್ನ ಮಗನಿಗೆ ಜಳಕ ಮಾಡಿಸ್ಬಿಟ್ಟಿದ್ದೀನಿ. ಫುಲ್ಲು ಖುಷಿ ಅವನು, ಭಾಳ ನಗ್ತಾನೆ. ಜಳಕ ಮಾಡೋದು ಅಂತಂದ್ರೆ ಓಡೇ ಬರ್ತಾನೆ. ಸ್ವಲ್ಪ ಬಿಸಿನೀರು ಹಾಕಿದ್ನಿ ಅಂತಂದ್ರೆ ಅಳ್ತಾನೆ. ಅವ್ರೆ ಬೇಕು. ಬಾತ್ರೂಮ್ ಸೌಂಡ್ ಬಂದ್ರೆ ಒಂಚೂರು ಬಾತ್ರೂಮ್ ಸೌಂಡ್ ಬರಬಾರ್ದು. ನೋಡಿ ಈ ಥರ ನಗ್ತಾನೆ. ನನ್ನ ಮಕ್ಕಳನ್ನ ರೆಡಿ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಇವತ್ತು ವೆನ್ಸ್ಡೇ ಅಲ್ಲ, ವೆನ್ಸ್ಡೇ ಕಲರ್ ಡ್ರೆಸ್ ಅವ್ರಿಗೆ. ಅವ್ರ ಬುತ್ತಿನೂ ಕಟ್ಟಿದ್ದೀನಿ. ಮಮ್ಮಿ ಸ್ವಲ್ಪ ಇಡು ನನಗೆ, ನಾನು ಜಾಸ್ತಿ ತಿನ್ನಲ್ಲ ಅಂತಾರೆ ನನ್ನ ಮಕ್ಕಳು. ಆದರೂ ಜಾಸ್ತಿ ಇಟ್ಟಿರ್ತೀನಿ, ತಿನ್ನಲಿ ಅಲ್ಲಿ ಅವ್ರ ಫ್ರೆಂಡ್ಸಿಗೆ ಆದ್ರೆ ಕೊಡಲಿ ಅಂತಂದು. ನೋಡಿ ನನ್ನ ಮಕ್ಕಳು ತಿಂತಿದ್ದಾರೆ, ಚೆನ್ನಾಗಿದೆ ಅಂತೆ. ಆದರೆ ಇದೆಲ್ಲ ನೋಡಿ ಅವರೇ ತಿಂತಿದ್ದಾರೆ ಅಂದ್ಕೊಂಡಿದ್ದೀರಾ ನೀವು? ಈಗ ಫೋನ್ ಕೊಟ್ಟು ನಾನೇ ತಿನ್ನಿಸ್ತಿದ್ದೀನಿ. ನಾನು ಮಾಡಿರೋ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ಈಗ ಒಟ್ಟ ಖಾರನೇ ಹಾಕಿಲ್ಲ, ಖಾರ ಆಗಿದೆ ಅಂತ ನೋಡಿ, ಖಾರ ಅಂತಿದ್ದಾಳೆ. ಆಮೇಲೆ ನಮ್ಮ ಯಜಮಾನ್ರನ್ನು ಚೆನ್ನಾಗಿ ಬಂದಿದ್ದಾವೆ ಪಡ್ಡು ಅಂತ ಹೇಳ್ತಿದ್ದಾರೆ. ನನ್ನ ಮಗ ಅಂತೂ ಫುಲ್ ಜೋರಿದ್ದಾನೆ ಇವತ್ತು, ಯಾಕಂದರೆ ಈಗ ಅವರಪ್ಪನ ಕಾಯ್ತಾ ಇದ್ದಾನೆ ಹೊರಗಡೆ ಹೋಗೋಕೆ. ನೋಡಿ ಆ ಥರ ಮಾಡ್ತಿದ್ದೇನೆ. ನಮ್ಮದು ಜಾಗ ಆಗ್ಬಿಡ್ತೀನಿ, ನಾನು ನಿಮ್ಮ ಕೂಡ ಬರ್ತೀನಿ ಅಂತ ನಾನಂತರ ಬುತ್ತಿ ಬಾಕ್ಸ್ ಎಲ್ಲ ಲಂಚ್ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀನಿ. ನನ್ನ ಮಕ್ಕಳನ್ನು ರೆಡಿಯಾಗಿದ್ದಾವೆ. ಪಾಪ ನನ್ನ ಮಗಳು ಕಲ್ಲಂಗಡಿ ಇಡು ಬಾಕ್ಸಲ್ಲಿ ಅಂತ ಹೇಳ್ತಿದ್ದಾಳೆ, ಆದರೆ ಕಲ್ಲಂಗಡಿ ಖಾಲಿ ಆಗಿದೆ. ನೆಕ್ಸ್ಟ್ ನಾಳೆ ಇಡ್ತೀನಿ ನೋಡಮ್ಮ ಹೋಗಂತೇಳಿನಿ. ಆಮೇಲೆ ನಿನ್ನೆ ಒಂದು ಕಾಲಿಗೆ ಬಡಿಸ್ಕೊಂಡಿದ್ದಾಳೆ. ನನ್ನ ಕಾಲು ನೋವಾಗೈತೆ, ನಾನು ಹೇಗೆ ಹೋಗಲಿ ಸಾಲಿಗೆ ಅಂತ ಹೇಳ್ತಿದ್ದಾಳೆ. ಸುಳ್ಳು ಎಲ್ಲ. ಇಲ್ಲಮ್ಮ ಬೈಕ್ ಮೇಲೆ ಹೋಗ್ವೆ, ನಾಳೆಯಿಂದ ಹಾಲಿಡೇಸ್ ಅದಾವ, ಎಕ್ಸಾಮ್ಸ್ ಅದಾವಲ್ಲ, ತಪ್ಪದೆ ಹೋಗ್ಬೇಕು ಅಂತಂದ್ರೂ ಹೋಗಲ್ಲ ಮಮ್ಮಿ, ನಾನು ಹೋಗಲ್ಲ ಅಂತಿದ್ದಾಳೆ. ಹೇಗಾರ ಒಂದು ಅಂದರೆ ಮಾಡ್ತಿರ್ತಾವೆ ಮಕ್ಕಳು, ಹೇಳ್ತಿದ್ದಾಳೆ. ಆದರೆ ಎಲ್ಲ ಆ್ಯಕ್ಟಿಂಗ್ ಡೂಪ್. ಆಮೇಲೆ ತಾನ ಹೋಗ್ತಿದ್ದಾಳೆ, ನೆನೆಸಿದ್ವಿ ಹೋಗಮ್ಮ ಅಂತಂದು. ನನ್ನ ಸಣ್ಣ ಮಗಳಂತೂ ಸಣ್ಣ ಕಿರಿಕಿರಲ್ಲ ನೋಡಿ. ನನ್ನ ಮಗ ರೆಡಿ ಆಗಿಬಿಟ್ಟಿದ್ದಾನೆ ನೋಡಿ ಹೋಗೋಕೆ. ಅವ್ರ ಪಪ್ಪನ ಗಾಡಿ ನೋಡಿ. ಇನ್ನೂ 1 ವರ್ಷ ತುಂಬುತ್ತೆ ಈ ವರ್ಷ, ಇದೇ ತಿಂಗಳು. ನೋಡಿ ಹೇಗೆ ಮಾಡ್ತಿದ್ದಾನೆ. ಹತ್ತಿಸ್ಕೊ ಅಂತ ಹೇಳ್ತಿದ್ದಾನೆ. ನನ್ನ ಹತ್ರ ಬರೋದೇ ಇಲ್ಲ ಅವ್ರ ಪಪ್ಪನ ನೋಡಿದ್ರೆ. ಆದರೆ ಹಗಲೆಲ್ಲ ನಾವು ಮನೆಗೆ ಅವ್ರ ಚಾಕ್ರಿ ಮಾಡಿ ಎಲ್ಲ ಮಾಡಿರ್ತೀವಿ, ನಾವು ಬೇಡ ಅವರಿಗೆ. ಅವ್ರ ಪಪ್ಪನೇ ಬೇಕು, ಯಾಕಂದರೆ ಗಾಡಿ ಮೇಲೆ ಕೂರಿಸ್ಕೊಂಡು ಎಲ್ಲ ಸುತ್ತಾಡ್ತಾರಲ್ಲ. ನನ್ನ ಸಣ್ಣ ಮಗಳು ಅಳ್ತಿದ್ದಾಳೆ ಮುಂದೆ ಕೂಡೋಕ್ಕೆ. ಆದರೆ ಏನು ಮಾಡೋಣ, ನಮ್ಮ ಹತ್ರ ಕೂತಿದ್ದಾನಲ್ಲ ಅದಕ್ಕಂತಂದು ಪಾಪ ಹತ್ಕೊಂತ ಹಿಂದೆ ಕುಂತಲು. ನಾನು ಕಟನ್ಸ್ ಒಣಗಬೇಕು, ಮರ್ತಾ ಬಿಟ್ಟಿನಿ. ಇವತ್ತಿಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.